ಆಗತ್ತೇನಿಲ್ಲ ಸರ್, ಪಾಪ ಅವ್ರು ನಮ್ಮ ಜೊತೇಲಿ ಇಲ್ಲ ಇವತ್ತು. ನಾನು ಗುರುಗಳವರು, ನಾನು ಅವ್ರ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ದೀನಿ. ಅವ್ರ ಭಾಷೆಗೆ ನಾನು ತುಂಬಾ ಅಭಿಮಾನಿ. ನಾನು ಅವ್ರಿಗೂ ಗೊತ್ತು ಆ್ಯಕ್ಚುಲಿ. ನಾನು ಅವರು ತುಂಬ ಸಲ ಸಣ್ಣ ಚಿಕ್ಕ ಚಿಕ್ಕ ಜಗಳ ಎಲ್ಲ ಆಡಿದ್ದೀವಿ. ನಾನೇ ಹುಚ್ಚ ಅಂದ್ಕೊಂಡಿದ್ದೆ ಕಣೋ, ಇನ್ನೊಬ್ಬ ಹುಚ್ಚ ಇದ್ದಾನೆ ಅಂತ ನಿನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು ಅಂದರು. ಆಮೇಲೆ ಜೊತೆಲೆಲ್ಲ ಯಾವಾಗಲೂ ಮುತ್ತಪರೈ ಸರ್ ಮನೆಗೆಲ್ಲ ಊಟಕ್ಕೆ ಹೋಗ್ತಾ ಇದ್ವಿ ನಾನು ಅವ್ರಿಬ್ಬರು. ತುಂಬ ಸಲ ನಾನು ಅವ್ರಿಗೆ ರಾತ್ರಿ 3 ಗಂಟೆ ಜೊತೆಲಿ ಇದ್ದು ಅವ್ರನ್ನ ಮನೆಗೆಲ್ಲ ಬಿಟ್ಟು ಹೋಗ್ತಾ ಇದ್ದೆ ನಾನು ಅಷ್ಟು ಇದು ಸರ್. ಬಟ್ ಕೆಲಸ ಅಂತ ಬಂದಾಗ ನಾನು ಯಾರನ್ನು ನಮ್ಮ ತಂದೆಯೂ ಸಹ ನಾನು ಆ್ಯಕ್ಚುಲಿ ಅವ್ರನ್ನ ಯಾವ ಜಾಗದಲ್ಲಿದ್ದರೆ ಅದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ನಾನು ಕೆಲಸ ಬಂದಾಗ ನಾನು ಹತ್ರ ತೊಗೊಳಕ್ಕೆ ಇಷ್ಟಪಡಲ್ಲ ಸರ್, ಕೆಲಸಕ್ಕೆ ಗೌರವ ಕೊಡ್ತೀನಿ. ಆ ಒಂದು ಇದರಲ್ಲೇನೋ ಸಣ್ಣ ಪುಟ್ಟ ಮಾತಾಗಿರ್ಬೋದು. ಬಟ್ ಈಸ್ ರಿಯಲಿ ಗ್ರೇಟ್ ಅಂತ ಬರವಣಿಗೆ ಇರೋಂಥ ಬರಹಗಾರ ಅವರು ಮುಂದೆ ನಾವೊಬ್ಬರು ಅವ್ರ ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ ನಿಜವೂ ತುಂಬ ಸಂತೋಷ ಆಗುತ್ತೆ. ಅದೇನೋ ಒಂದು ಸಣ್ಣ ಇದು ಬಂದು ಒಂಥರ ತಿಳ್ಕೊಂಡಾಯ್ತು ಅಷ್ಟೇ ಸರ್. ದರ್ಶನ್ ಕೈ ಮಾಡಿಸ್ತೀವಿ ಸರ್, ದರ್ಶನ್ ಖಂಡಿತ ಸರ್. ಸಾರಿ, ಯಾವುದಕ್ಕೆ ಸರ್? ನಾ ಹೇಳಿದೆ ಸರ್, ಕರೀರಿ ಅಂತ ಹೇಳಿದೆ. ಇವ್ರು ಏನು ಮಾಡೋರಿಗೆ ಗೊತ್ತಿಲ್ಲ, ಅವರಿಬ್ಬರು ಏನು ಮಾತಾಡ್ಕೊಂಡವ್ರೆ ಅಂತ ಗೊತ್ತಿಲ್ಲ. ಬೇಡ ಬಿಡು ನೀನು ಅಂತೇನೋ ಹೇಳಿರ್ತಾರೆ ನಾವಿವರು. ಅಂಜಿ ನಾಗರಾಜ್ ಅವರು ಏನು ವಿಜಿಗೆ ಹೇಳ್ದ ಬರೋಕ್ಕೆ, ಏನಂದರು? ಕಾರಿಲ್ಲ ಅಂದ್ರ? ಮತ್ತೆ ನಮ್ಗೆ ಗೊತ್ತಿಲ್ಲ ಸರ್, ದೇವ್ರನ್ನ ಹೇಳಿದ್ದೀನಿ. ಅವ್ರನ್ನ ಒಂದಿಬ್ಬರನ್ನ ಕಲಾವಿದರುಗಳನ್ನ ಕರೆಸು, ನಾವು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಡೈಲಾಗ್ MS ರಮೇಶ್ ಅವ್ರನ್ನೂ ಕರೆಸು ಅಂತ ಹೇಳಿದ್ದೆ ಸರ್. ನಾನು ತುಂಬ ಒಳ್ಳೆಯ ಡೈಲಾಗ್ ಬರೆದಿದ್ದಾರೆ ಪಿಕ್ಚರಲ್ಲಿ. ಅವರು ಈಸ್ ಎ ಗ್ರೇಟ್. ಬಟ್ ಏನು ಅಂತ ನನಗೆ ಐಡಿಯಾ ಇಲ್ಲ ಸರ್ ಆ್ಯಕ್ಚುಲಿ. ಹಾಂ ಸರ್. ನಾವು ಕೆಲವು ಸಲ ನಾವೇ ಸಿನಿಮಾ ಮಾಡಿದವರೇ ಕೂಡ ಯಾವುದಾದ್ರು ಸಿನಿಮಾಗಳು ಓಡದೇ ಇರೋ ಟೈಮಲ್ಲಿ, ಚೆನ್ನಾಗಿ ಬರದೇ ಇರೋ ಟೈಮಲ್ಲಿ ಯಾವುದೋ ಒಂದು ನಮ್ದು ಹಳೆ ಸಿನಿಮಾ ಹಾಕ್ಕೊಂಡು ನೋಡಿದಾಗ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸರ್ ಆ್ಯಕ್ಚುಲಿ. ಚೆನ್ನಾಗಿದೆಯಲ್ಲ, ಒಳ್ಳೆ ಕಥೆ ಅಲ್ಲ, ಆ ಟೈಮಲ್ಲಿ ಇವೆಲ್ಲ ಸಿಗ್ತಲ್ಲ ಅಂತೇಳಿ. ಆಮೇಲೆ ಕೆಲವು ಸಲ ರಿಲೀಸ್ ತುಂಬ ಸಿನಿಮಾಗಳು ಮಾಡಿದ್ದಾರೆ ಸರ್, ಬಂದಿದೆ. ಥಿಯೇಟರ್ನಲ್ಲಿ ಕೂಡ ಒಂದು ಒಳ್ಳೆಯ ಪ್ರಶಂಸೆ ಸಿಕ್ಕಿದೆ. ಆ ಒಂದು ವಿಷಯ ಇಟ್ಕೊಂಡು ಅಂಜಿ ನಾಗರಾಜ್ ಅವರು ಆ ತೀರ್ಮಾನ ತೊಗೊಂಡಿದ್ದಾರೆ. ನಾವು ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ, ಅವ್ರು ನಿರ್ಮಾಣ ಮಾಡಿರೋ ಸಿನಿಮಾಗಳಲ್ಲಿ ಇದು ಒಂದು ಉತ್ತಮವಾದ ಚಿತ್ರ. ಈ ಚಿತ್ರ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಅವರು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್.